ನನಗೆ ಯಾವುದೇ ಖಾತೆಯ ನಿರೀಕ್ಷೆ ಇಲ್ಲ. ಯಾವುದೇ ಖಾತೆ ಕೊಟ್ಟರೂ ನಿಭಾಯಿಸ್ತೇನೆ. ನೂತನ ಸಚಿವ ನರೇಂದ್ರ ಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಳವಳ್ಳಿ ಶಾಸಕರು ಈಗ ಸಚಿವರಾಗಿದ್ದಾರೆ. ನನಗೆ ಯಾವುದೇ ಖಾತೆಯ ನಿರೀಕ್ಷೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಖಾತೆ ಕೊಟ್ಟರೂ ಕೂಡ ಅದನ್ನು ನಾನು ಜವಾಬ್ದಾರಿಯಿಂದ ನಿರ್ವಹಿಸ್ತೇನೆ, ನಿಭಾಯಿಸ್ತೇನೆ. ಹಲವು ವರ್ಷಗಳಿಂದ ದುಡಿದಿದ್ದಕ್ಕೆ ಈಗ ಅವಕಾಶ ಸಿಕ್ಕಿದೆ. ಸಚಿವ ಸ್ಥಾನ ಸಿಗದವರು ಸಮಾಧಾನದಿಂದ ಇರಬೇಕು. ನಮ್ಮ ನಾಯಕರು ಎಲ್ಲರನ್ನೂ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗ್ತಾರೆ. ಹಿಂದೆ ನನಗೂ ಅವಕಾಶ ತಪ್ಪಿತ್ತು, ಆಗ ನಾನೆಲ್ಲೂ ಮಾತಾಡಿರಲಿಲ್ಲ. ಅವಕಾಶ ಸಿಗದಿದ್ದಾಗಲೂ ನಾನು ಅಪಸ್ವರ ಎತ್ತಿರಲಿಲ್ಲ. ಪಕ್ಷ ತಾಯಿ ಇದ್ದಂತೆ ಎಲ್ಲರೂ ತಾಳ್ಮೆಯಿಂದ ಇರಬೇಕು. ಬೆಂಗಳೂರಿನಲ್ಲಿ ನೂತನ ಸಚಿವ ನರೇಂದ್ರ ಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರಿ ಹೇಳಿದ್ದೀನಿ, ಯಾವ ನಿರೀಕ್ಷೆನೂ ಇಲ್ಲ. ಪಕ್ಷ ಏನು ಜವಾಬ್ದಾರಿ ನೀಡಿದೆಯೋ ಅದನ್ನು ಪ್ರಾಮಾಣಿಕವಾಗಿ ನಿರ್ವಹಿಸ್ತಕ್ಕಂಥ ಜವಾಬ್ದಾರಿ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಾನು NSYಯಿಂದ ಬೆಳೆದಿರೋದ್ರಿಂದ ಪಕ್ಷದ ಎಲ್ಲ ವಿಚಾರಗಳು ನಮಗೆ ಆಳವಾಗಿ ಅರ್ಥ ಆಗಿರೋದ್ರಿಂದ ಈ ಎಲ್ಲ ವಿಚಾರವೂ ಕೂಡ ನಾವೇನು ಎಲ್ಲೂ ಚರ್ಚೆ ಮಾಡ್ತಕ್ಕಂಥ ವಿಚಾರ ಅಲ್ಲ. ಸರ್, ಇದು ನಿಮಗೆ ನಿರೀಕ್ಷೆ ಮಾಡಿದ್ರೆ ಅಥವಾ ಬಯಸದೇ ಬಂದ ಭಾಗ್ಯ? ನೀವೇ ಮಾಧ್ಯಮದ ಸ್ನೇಹಿತರು ಹೇಳಿ. 83ನಲ್ಲಿ ನಾನು NSY, 1983. ಆಮೇಲೆ ಯೂತ್ ಕಾಂಗ್ರೆಸ್ 94ರಲ್ಲಿ ಟಿಕೆಟ್ ಕೊಡಲಿಲ್ಲ, 99ನಲ್ಲಿ ಕೊಟ್ಟರು. ಅಫಿಷಿಯಲ್ ಕ್ಯಾಂಡಿಡೇಟ್ ಬೇರೆ ಆಗಿಬಿಡ್ತು. 2004ಗೂ ಮೊದಲೇ ಒಂದು ಆಕ್ಸಿಡೆಂಟಲ್ಲಿ DK ಅವರು ನಾನು ಹೋಗ್ಬೇಕಾದ್ರೆ ಸತ್ತು ಬದುಕಿದ್ದು. ನಾನು 2004 ಎಲೆಕ್ಷನ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ 2008ಅಲ್ಲಿ ಗೆದ್ದೆ, 2013ನಲ್ಲಿ ಗೆದ್ದೆ, ಈಗ ಗೆದ್ದಿದ್ದೀನಿ. ಹಾಗಿದ್ಮೇಲೆ ನನ್ನ ಪಯಣ, ನನ್ನ ಹೋರಾಟ, ಸಂಘಟನೆ, ಅದು ನಾನಿರೋ ಜಿಲ್ಲೆ ಯಾವುದು ಅಂದರೆ ಮಂಡ್ಯ. ಆ ಮಂಡ್ಯದ ಒಂದು ಮೀಸಲು ಕ್ಷೇತ್ರದ ಒಬ್ಬ ಶಾಸಕನಾಗಿ ಕಾಂಗ್ರೆಸ್ನ ಹಿಡಿದಿಟ್ಕೊಂಡು ಯಾರು ಇರಲಿ ಇಲ್ಲದೇ ಇರಲಿ ಕಾಂಗ್ರೆಸ್ಸನ್ನು ನನ್ನಲ್ಲಿ ಇಟ್ಕೊಂಡಿದ್ದೆ. ಹಾಗಾಗಿ ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರ ಸುತ್ತಿರೋ ನಾನು ಪಕ್ಷದ ವಿಚಾರವಾಗಿ ಹಲವಾರು ಚುನಾವಣೆಗಳನ್ನು ರಾಷ್ಟ್ರವ್ಯಾಪಿ ಪಕ್ಷದ ಪರವಾಗಿ ನಾವು ಮಾಡಿದ್ದೀವಿ. ಹಾಗೆ ನಮಗೆ ಒಳ್ಳೆಯದಾಗಲಿ ಅಥವಾ ಆಗದೇ ಇರಲಿ ಯಾವತ್ತೂ ಅಪಸ್ವರವನ್ನು ನಾವು ಎತ್ತಿಲ್ಲ. ಪಕ್ಷ ತಾಯಿ ಇದ್ದಂಗೆ ಅಂತ ನಾವೆಲ್ಲರೂ ಒಪ್ಕೊಂಡಿರೋದ್ರಿಂದ ಒಮ್ಮೊಮ್ಮೆ ಸಣ್ಣ ಪುಟ್ಟ ನಮಗೆ, ಈಗ ನನಗೂ 23ರಲ್ಲೇ ಆಗೇ ಹೋಗಿತ್ತು. ನಾನು ಅದನ್ನು ಇವತ್ತು ಹೇಳೋದು ಥರ ಅಲ್ಲ, ಅವತ್ತು ಬದಲಾವಣೆ ಆಯಿತು. ನಾನು ತಾಳ್ಮೆಯಿಂದಿದ್ದೆ. ಒಂದು ದಿನವೂ ನಮ್ಮ ಮಾಧ್ಯಮದ ಗೆಳೆಯರ ಹತ್ರನೇ ಆಗಲಿ ಎಲ್ಲೇ ಆಗಲಿ ನನ್ನ ಒಂದು ಆವತ್ತಿನ ವಾಸ್ತವ ವಿಚಾರನ ನಾನು ಹಂಚ್ಕೊಳ್ಳಲಿಲ್ಲ. ಕೆಲವು ದಿನ ಸ್ವಲ್ಪ ಕೋಪದಲ್ಲಿ ಇರ್ಬೋದು, ತಣ್ಣಗಾಗೋದು ತನಕ ಸ್ವಲ್ಪ ಟೈಮ್ ಆಗುತ್ತೆ. ನಮ್ಮ ಪಕ್ಷದ ಮುಖಂಡರು ಶಕ್ತರಿದ್ದಾರೆ, ನಮ್ಮ ಪಕ್ಷನೂ ಶಕ್ತಿ ಅಂತ ಇದೆ. ಎಲ್ಲರೂ ಒತ್ತಟ್ಟಾಗಿ ತಗೊಂಡೋಗೋಂಥ ಕೆಲಸ ಮಾಡ್ತೀವಿ.